ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಲೆ ತುಂಬಾ ಆಯ್ತು ಮಲ್ಲಿ ಮಾತು ನಿಂದು. ಒಳ್ಳೇದಲ್ಲ ಇದು. ಏನ್ ಮಾಡ್ತೀರಾ? ಸಾಯಿಸ್ಬಿಡ್ತೀರಾ? ಸಾಯಿಸಿ, ಬರೀ ಸಾಯಿಸಿ. ಎಲ್ಲದಕ್ಕೂ ಸಿದ್ಧ ಆಗಿ ಬಂದಿದ್ದೀನಿ ನಾನು. ನೋಡ್ತೀನಿ ಅದೇನಾಗ್ಬಿಡುತ್ತೋ ಅಂತ. ಹೆಣ್ಣು ಅಂದ್ರೆ ಹಂಗೇರಿ. ಸಹನೆ ಕಟ್ಟೆ ಹೊಡೆದ್ರೆ ಹಣೆ ಕಟ್ಟು ಹೊಡೆದಂಗೆ. ತಡ್ಕಣಕ್ಕೆ ಸಹನೆ ಕಷ್ಟ ಆಗ್ತದೆ. ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ನಾಚಿಕೆ ಆಗಲ್ವಾ ನಿಮ್ಗೆ? ಕಟ್ಕೊಂಡು ನೋಡಿಲಿರ್ಬೇಕಾದ್ರೆ ಅವಳು ಯಾವಣ್ಣ ಹೋಗಿ ಇಟ್ಕೊಂಡಿದ್ದೀರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಯಾಕೆ ಸುಮ್ಮನಿದ್ದೀರಾ? ಉತ್ತರ ಕೊಡಿ ನನ್ನ ಮಾತಿಗೆ. ಯಾಕ್ರಿ ಗುಮ್ಮನ್ ಥರ ನಿಂತಿದ್ದೀರಾ? ಮಾತಾಡಿ. ಕೇಳ್ತಿದ್ದೀನಿ ತಾನೆ? ಹೇಳಿ. ನಾನಿರುವಾಗ ಅವಳ ತಾವ್ ಯಾಕ್ರಿ ಹೋದ್ರಿ ನೀವು? ಯಾಕೋದ್ರಿ? ನೋಡು ಬಲಿ, ಸ್ವಲ್ಪ ಸಮಾಧಾನವಾಗಿ ನಾನು ಹೇಳೋದನ್ನ ಕೇಳು. ನಾನು ಯಾವಳಿಂದನೂ ಹೋಗಿಲ್ಲ. ನೀನು ಸುಮ್ಮನೆ ತಪ್ಪಾಗಿ ಅರ್ಥ ಮಾಡ್ಕೊತಾನೆ ಅಷ್ಟೇ. ನಾನು ದಿಯ ಬರೀ ಫ್ರೆಂಡ್ಸ್ ಅಷ್ಟೇ. ನಮ್ಮಲ್ಲಿ ನೀನು ನಮ್ಮ ಮನೆಯವ್ರ ತರನೇ ತಪ್ಪು ತಿಳ್ಕೊತಾ ಇದೆಯಾ. ನಾನು ಯಾವ ತಪ್ಪು ಮಾಡಿಲ್ಲ. ನಾನು ನಿನಗೆ ಯಾವ ಮೋಸನೂ ಮಾಡ್ತಿಲ್ಲ. ಸಾಕು ನಿಲ್ಸ್ರಿ. ಎಷ್ಟು ಅಂತ ನಾಟಕ ಮಾಡ್ತೀರಾ? ಮೊದ್ಲಾಗಿದ್ರೆ ಕಡೆಗ್ ನೀರಾಗ್ಬಿಡ್ತಿದ್ದೆ. ಅಯ್ಯೋ ಪಾಪ ಅಂತ ಕ್ಷಮಿಸ್ಬಿಡ್ತಿದ್ದೆ. ಆದ್ರೆ ನಿಮ್ ರಾಸ್ಲೀಲನ ಕಣ್ಣಾರೆ ನೋಡಿದ್ಮ್ಯಾಗೆ ನನ್ ಮತ್ತೆ ನಿಮ್ಮನ್ನ ನಂಬಕ್ ತಯಾರಿಲ್ಲ ರೀ. ಅದಾಗಕ್ಕಿಲ್ಲ. ಕಣ್ಣಾರೆ ನೋಡ್ದ? ಹ್ಞೂ ನೋಡ್ದೆ. ನನಗ್ ಕಣ್ಣಾರೆ ನೋಡ್ದೆ. ನನ್ನ ಯಾವ್ದೋ ಬೇರೆ ಗಾಡಿಗೆ ಕೂರ್ಸಿ ಕಳ್ಸಿ ನೀವು ಅವಳು ಕಾರಣ ಕುತ್ಕೊಂಡು ಚಕ್ಕರ್ ಆಡ್ತಿದ್ರಲ್ಲ, ಅದನ್ನ ನೋಡಿ ನನ್ ಕಣ್ಣು ಪಾವನ ಆಗೋಯ್ತು ರೀ. ಈ ಭಾಗ್ಯಕ್ಕೆನಾರೆ ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ದು? ಹೇಳ್ರಿ, ಹೇಳಿ. ಯಾಕಿಂಗ್ ಮಾಡಿದ್ರಿ? ಯಾಕಿಂಗ್ ಮಾಡಿದ್ರಿ? ನೀವ್ ಏನು ಅಂತ ನನಗ್ ಸಾನೆ ಸಂದಾಗ ಅರ್ಥ ಆಗೈತೆರಿ. ಈ ಪ್ರೀತಿನಾಗೆ ಇಷ್ಟೊಂದೆಲ್ಲ ಮೋಸ ಇದೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನ್ ನಿಮ್ಮನ್ನ ನನ್ ಪ್ರಾಣಕ್ಕಿಂತ ಹೆಚ್ಚಿನದಾಗಿ ಪ್ರೀತಿಸಿದ್ದೆ. ಆದ್ರೆ ಇವಾಗ ಅಷ್ಟೇ ದ್ವೇಷಿಸ್ತೀನಿ. ನನಗೆ ಮೋಸ ಮಾಡಿದ್ರಿ ಅಲ್ವಾ? ನೋಡ್ತಾ ಇರಿ, ನಿಮ್ ಬಂಡವಾಳನೆಲ್ಲ ಹೆಂಗ್ ಆಸೆ ತರ್ತೀನಿ ನಾನು ಅಂತ. ಬಿಡಲ್ಲ ರೀ ನಾನು. ಎಲ್ರ ಮುಂದೆ ನೀವೇನು ಅನ್ನೋದನ್ನ ನಾನು ಹೇಳ್ತೀನಿ. ಇವಾಗಲೇ ಹೋಗಿ ಹೇಳ್ತೀನಿ. ಮಲ್ಲಿ, ಮಲ್ಲಿ ನೋಡು ಪ್ಲೀಸ್, ರಿಕ್ವೆಸ್ಟ್ ಅನ್ಕೋ. ದಯವಿಟ್ಟು ಈ ವಿಷಯ ನಮ್ಮ ಮನೆಯವ್ರಿಗೆ ಯಾರ ಹತ್ರನೂ ಹೇಳ್ಬೇಡ ಮಲ್ಲಿ. ಹೇಳಿದ್ರೆ ನಿನ್ನ ಜೀವನ, ನನ್ನ ಜೀವನ, ಎಲ್ಲರ ಜೀವನ ಹಾಳು. ನಿಮ್ದೆ ಗಿರಕ್ಕಾಗೋದಿಲ್ಲ ಮಲ್ಲಿ. ಪ್ಲೀಸ್ ಅರ್ಥ ಮಾಡ್ಕೊಂಡು ಈ ವಿಚಾರನ ಯಾರ ಹತ್ರನೂ ಹೇಳ್ಬೇಡ ಮಲ್ಲಿ ಪ್ಲೀಸ್. ಏನ್ರಿ ಆಗುತ್ತೆ? ಏನಾಗುತ್ತೆ? ಏನ್ ಬೇಕಾದ್ರೂ ಆಗಿ ನಾನು ನೋಡೇ ಬಿಡ್ತೇನೆ. ಇವತ್ತು ನೀವ್ ಏನು ಅಂತ ನಾನು ಮನೆಯವ್ರ ಹತ್ರ ಹೇಳ್ತೀನಿ. ನನ್ನ ಕೆಟ್ಟವನಾಗಿ ಮಾಡಬೇಡ ಮಲ್ಲಿ, ಅರ್ಥ ಮಾಡ್ಕೋ. ಹೇಳೋದನ್ನ ಅರ್ಥ ಮಾಡ್ಕೋ. ಒಳ್ಳೆ ಹುಡುಗಿಯಲ್ಲ ನೀನು. ಪ್ಲೀಸ್ ಪ್ಲೀಸ್. ಹೇಗೆ ಮಲ್ಲಿ, ಏ ಮಲ್ಲಿ, ಬಾವರೆ ನಿಧಾನಮ್ಮ, ಹಾಗೇನ ಓಡ್ಕೊಂಡು ಬರಬಾರ್ದಮ್ಮ, ನಿಧಾನ. ಬಾವರೆ ನಾನು ನಿಮ್ಮ ತಾವು ಓಸಿ ಮಾತಾಡ್ಬೇಕಿತ್ತು. ಆಯ್ತು ಮಾತಾಡೋದು, ಬನ್ನಿ ಕೂತ್ಕೋ. ಮೊದಲು ಕೂತ್ಕೋ ನೀನು. ಹಾಗೆಲ್ಲ ಆಯಾಸ ಮಾಡ್ಕೋಬಾರ್ದು. ಬಾ
ನಿಧಾನಕ್ಕೆ ಓಡಾಡಬೇಕು. ಕೂತ್ಕೊ ಮೊದಲು, ಕೂತ್ಕೋ. ಹಾಂ, ಕೂತ್ಕೋ, ಮಾತಾಡ. ಶಿಟ್, ಇವನು ಬೇರೆ ಇದೇ ಟೈಮಿಗೆ ಬರಬೇಕಾ? ಮಲ್ಲಿ ಏನಾದರೂ ಎಲ್ಲ ವಿಷಯ ಬಾಯಿ ಬಿಟ್ಬಿಟ್ರೆ ಅಷ್ಟೇ ನನ್ನ ಕತೆ. ಬಾವರೆ, ಅದು ನಾ ಒಂದು ಸೆಕೆಂಡ್. ಹಾಂ, ಹೇಳಮ್ಮ. ಬಾವರೆ, ಅದು ನನ್ನ ಹತ್ರ ಹೇಳಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ? ಅದೇನಿದ್ರು ಪರವಾಗಿಲ್ಲ, ಹೇಳು. ಬಾವರೆ, ನನ್ಗೆ ಅಬಾರ್ಸನ್ ಆಯ್ತಲ್ಲ. ಹಾಯ್ ಬ್ರೋ, ಅಲ್ಲಿ ಹುಡುಕ್ತಾ ಇದ್ದೆ ನೀನು. ತಾತ ಪಾಪ ನಿನ್ನ ತುಂಬಾ ನೆನ್ಪು ಮಾಡ್ಕೊಂಡಿರುತ್ತೆ. ಊರಿನವ್ರ ಕೈಲಿ ವಿಡಿಯೋ ಕಾಲ್ ಮಾಡಿಸಿದ್ದಾರೆ ನಿನ್ನನ್ನು ನೋಡ್ಬೇಕಂತೆ, ಅದಕ್ಕೆ ಮಾತಾಡ್ತಾರಮ್ಮ. ಅಲ್ಲಿ ಕಾಲ್ ಬೇಕಂತ ಮೆಸೇಜ್ ಮಾಡೋದಲ್ಲ. ಏಯ್, ಎಲ್ಲರೂ ಇದ್ದೀರಾ? ನೋಡು, ನಮ್ಮ ಟೈಮ್ ಬಂದಿದೆ. ಫಸ್ಟ್ ತಾತನ ಯಾವ್ದಾದ್ರು ಮೂಲೆಯಲ್ಲಿ ಕಟ್ಟಾಕಬೇಕು. ಕಟ್ಟಾಕಿ ಅವ್ನು ಕುತ್ತಿಗೆಗೆ ಚಾಕು ಇಟ್ಟು ನನಗೆ ಪಟ್ಟಂತ ವಿಡಿಯೋ ಕಾಲ್ ಮಾಡಬೇಕು. ಅರ್ಥ ಆಯ್ತಾ? ಬೇಡ ಬೇಡ ಬೇಡ, ನನ್ನ ಫೋನ್ ಬೇಡ, ಮಲ್ಲಿ ಫೋನಿಗೆ ವಿಡಿಯೋ ಕಾಲ್ ಬರಬೇಕು ಬೇಗ. ಮಲ್ಲಿ, ಬೇಜಾರಲ್ಲಿದ್ದರೆ ಹೇಗೆ ಮಲ್ಲಿ? ತಾತನ ಜೊತೆ ಚೆನ್ನಾಗಿ ಮಾತಾಡು. ನೀನು ಬೇಜಾರಾದ್ರೆ ಅವರು ಬೇಜಾರಾಗಲ್ವಾ? ಚೆನ್ನಾಗಿ ಮಾತಾಡು, ನಂಗೆ ನಗ್ತಾ ಮಾತಾಡು. ತಾತಂಗೆ ಬಾಯ್ ಹೇಳ, ಆಮೇಲೆ ಮಾಡ್ತೀನಿ ಏನು. ಬಾಯ್ ತಾತ. ಬಾಯ್. ಬ್ರೋ, ಅದಕ್ಕೆ ಎಲ್ಲಿ ಕಾಣಿಸ್ತಾ ಇಲ್ಲ? ಅವರು ಹೊರಗಡೆ ಹೋಗಿದ್ದಾರೆ. ಯಾಕೆ ಜೈ? ಏನಿಲ್ಲ, ಮನೇಲಿ ಎಲ್ಲರೂ ಇದ್ರು, ಅದಕ್ಕೆ ಒಬ್ರು ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಆಮೇಲೆ ಏನು ಹೇಳಮ್ಮ? ಮಾತಾಡ್ತಾ ಇದ್ರಾ? ಸಾರಿ ಫಾರ್ ಡಿಸ್ಟರ್ಬ್. ಮಲ್ಲಿ, ರೂಮಲ್ಲಿ ಇರ್ತೀನಿ. ಜಾಸ್ತಿ ಕೆಲಸ ಮಾಡ್ಕೋಬೇಡ, ಬೇಗ ಬಾ. ಹೇಳಮ್ಮ, ಏನೋ ಅಬಾರ್ಷನ್ ಅಂತ ಹೇಳ್ತಾ ಇದ್ದೇನೆ, ಏನದು? ಅದು ಬಾವರೆ, ನಾನು ಊರಿಗೆ ಹೋಗೋ ಸಮಯದಾಗೆ ನಂಗೆ ಹಿಂಗಾಯ್ತಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.